ಸತ್ಯವೇದದ ಸ್ತ್ರೀಯರು ಅವರ ಜೀವನದಲ್ಲಿ ಕಲಿತಕ್ಕಂಥ ಪಾಠಗಳು ಅನೇಕ. ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸತ್ಯವೇದದಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ, ಸ್ತ್ರೀಯರಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ. ನಮ್ಮ ದೂರದರ್ಶನ ಕೇಂದ್ರ ಹೋಪ್ ಟಿವಿಯಲ್ಲಿ ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಪೀಟರ್ ಅವರೇ. ನಮಸ್ಕಾರ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ ವೆಸ್ಲಿ ಅವರೇ. ತುಂಬಾ ಸಂತೋಷ ನೀವು ನಮ್ಮ ದೂರದರ್ಶನ ಕೇಂದ್ರಕ್ಕೆ ಬಂದಿರೋದು. ಸ್ತ್ರೀಯರು, ಈಗ ಸ್ತ್ರೀಯರು ಅಂತ ನಾವು ತೆಗೆದುಕೊಂಡಾಗ ನಾವು ಯಾವಾಗಲೂ ಯೋಚನೆ ಮಾಡೋದೇನೆಂದ್ರೆ ಅವರು ಬರೀ ಅಡಿಗೆ ಮನೆಗೆ ಸೀಮಿತವಾಗಿರ್ತಕ್ಕಂಥವ್ರು ಅಂತ. ಆದ್ರೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಸಾಕಷ್ಟು ಸ್ತ್ರೀಯರಿದ್ದಾರೆ. ಸ್ತ್ರೀಯರ ಬಗ್ಗೆ ಒಂದು ಕಾರ್ಯಕ್ರಮ ನಾವು ಮಾಡಲೇಬೇಕು ಎಂಬತಕ್ಕಂಥ ಚರ್ಚೆಗೆ ಸಾಕಷ್ಟು ಜನರು ಸಾಕಷ್ಟು ಉತ್ತರವನ್ನು ಕೊಟ್ಟರು. ನಿಮ್ಮ ಉದ್ದೇಶ ಈ ಸ್ತ್ರೀಯರ ಕಾರ್ಯಕ್ರಮದ ಬಗ್ಗೆ ಶ್ರೀಮತಿ ಈಶ್ವರಿ ಅವರೇ? ಸ್ತ್ರೀಯರಲ್ಲಿ ಬಹಳ ಶಕ್ತಿ, ಭಕ್ತಿ ಎಲ್ಲ ಇದೆ, ಸಾಮರ್ಥ್ಯ ಇದೆ. ಸ್ತ್ರೀಯರು ಎಲ್ಲವನ್ನೂ ಮಾಡಬಹುದು. ಯಶಸ್ಸು ಪಡೆದ ಪುರುಷನ ಹಿಂದೆ ಯಾವಾಗಲೂ ಸ್ತ್ರೀ ಇದ್ದಾಳೆ. ಅವಳು ಬಹಳಷ್ಟು ಜವಾಬ್ದಾರಿಯನ್ನು ಹೊತ್ತುಕೊಂಡು ತಾಯಿಯಾಗಿ, ಪತ್ನಿಯಾಗಿ ಮತ್ತು ಸಹೋದರಿಯಾಗಿ ಒಳ್ಳೆಯ ಜೀವಿತವನ್ನು ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ವಿಷಯವನ್ನ ಹೇಳಿದ್ದಾರೆ ಶ್ರೀಮತಿ ಈಶ್ವರಿ ಅವರು. ಶ್ರೀಮತಿ ನಳಿನಾಕ್ಷಿ ಅವರೇ, ಈ ಇಂಥ ಕಾರ್ಯಕ್ರಮದಿಂದ ನಮ್ಮ ಸ್ತ್ರೀಯರಿಗೆ ಯಾವ ರೀತಿಯಾದ ಪ್ರೋತ್ಸಾಹ ಸಿಗ್ಬೋದು ಅಂತ ನಿಮ್ಮ ಅನಿಸಿಕೆ? ಇಲ್ಲಿ ಸ್ತ್ರೀಯರು ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಇವತ್ತು ನೀವು ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಹೌದು ನಾವು ಮಾಡಬಹುದು, ದೇವರು ನಮ್ಮಲ್ಲಿ ಕೂಡ ಈ ಒಂದು ತಲಾಂತುಗಳನ್ನು ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ನಾವು ಒಂದು ಭರವಸೆಯನ್ನು ಮೂಡ್ಕೊಳ್ಬೋದು. ಇಂಥ ಕಾರ್ಯಕ್ರಮಗಳನ್ನು ಮಾಡಿ ದೇವ್ರ ಸೇವೆಗಾಗಿ ನಿಲ್ಬಹುದು ಅಂತಕ್ಕಂಥ ಈ ಸ್ತ್ರೀಯರ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಷ್ಟೋ ಮಂದಿ ಸ್ತ್ರೀಯರು ಪ್ರೋತ್ಸಾಹವನ್ನ ನೀಡಲಿ, ಸತ್ಯವೇದದಲ್ಲಿ ಆಳವಾಗಿ ಹೋಗ್ಲಿ ಅಂತಕ್ಕಂಥದ್ದು ಉದ್ದೇಶ ಅಂತ ನೀವು ತುಂಬಾ ಉತ್ತಮವಾಗಿರ್ತಕ್ಕಂಥ. ಈಗ ಸ್ತ್ರೀಯರು ಅಂತ ನಾವು ತೆಗೆದುಕೊಂಡಾಗ ನೀವಿಬ್ರು ಸ್ತ್ರೀಯರಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥ ಸ್ತ್ರೀ ಯಾರಾದ್ರೂ ಇದ್ದಾರಾ ಶ್ರೀಮತಿ ಈಶ್ವರಿ ಅವರೇ? ಅನೇಕರು ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮಹಿಳೆಯರ ಒಂದು ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಒಬ್ಬ ನಾಯಕಿ, ನಮ್ಮ ನಾಯಕಿಯಾಗ ಶ್ರೀಮತಿ ಎಪ್ಸಿಬಾ ಕೋರ್ ಅವರನ್ನು ನಾನು ಭಾಳ ನೆನೆಸ್ತೇನೆ. ನಮಗೆ ಬಹಳಷ್ಟು ಸ್ಫೂರ್ತಿ ಕೊಟ್ಟು ಸಭೆಗಳಲ್ಲಿ ಯಾವ ರೀತಿ ಮಹಿಳೆಯರು ಪ್ರೋತ್ಸಾಹ ನೀಡಿ ದೇವರ ಭಯಭಕ್ತಿಯಲ್ಲಿ ಬೆಳೀಬಹುದು ಅಂತ ನನಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಶ್ರೀಮತಿ ನಳಿನಾಕ್ಷಿ ಅವರು, ನಿಮ್ಮ ಜೀವನದಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನ ಹೇಳಿ, ತುಂಬಾ ಪ್ರಭಾವವನ್ನು ಬೀರಿರ್ತಕ್ಕಂಥ ಸ್ತ್ರೀಯ ಬಗ್ಗೆ. ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಪಾಸ್ಟರ್. ಏಕೆಂತಂದ್ರೆ ನಾವು ಈ ಸತ್ಯವೇದದಲ್ಲೂ ಕೂಡ ನಾವು ತುಂಬ ಜನ ಸ್ತ್ರೀಯರು ನನಗೆ ಮೆಚ್ಚುಗೆ ಆಗಿದೆ. ಆದರೆ ನಾನು ಮುಖ್ಯವಾಗಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇವತ್ತು ನಾನು ನನ್ನ ತಾಯಿ ಬಗ್ಗೆನೇ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ತಾಯಿ ಅವರು ಪಟ್ಟಂಥ ಒಂದು ಪ್ರತಿಯೊಂದು ವೇದನೆಗಳನ್ನು, ಅವರ ಬಾಲ್ಯದ ಜೀವಿತವನ್ನು ನನ್ನ ಹತ್ರ ಹೇಳಿದ್ದಾರೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಮಕ್ಕಳಾಗಿರ್ತಕ್ಕಂಥವ್ರು ಒಂದು ದೇವರ ಭಯಭಕ್ತಿಯಲ್ಲಿ ಬೆಳಿಬೇಕು, ನೀನು ಹೀಗೆ ಬೆಳಿಬೇಕು, ಹೇಗೇಗೋ ಬೆಳೆಯೋದಲ್ಲ ಅಂತಕ್ಕಂಥ ಒಂದು ದಾರಿಯನ್ನು ಅವ್ರು ತೋರಿಸಿರೋದ್ರಿಂದ ನಾನು ನನ್ನ ತಾಯಿಯನ್ನು ನಾನು ಇವತ್ತು ಉತ್ತಮವಾಗಿರ್ತಕ್ಕಂಥ ಉದಾಹರಣೆಯನ್ನು ಹೇಳಿದ್ದೀರಾ ಶ್ರೀಮತಿ ನಳಿನಾಕ್ಷಿ ಅವರೇ. ಇವತ್ತು ನಾವು ಸತ್ಯವೇದದ ಸ್ತ್ರೀಯರ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಯಾವ ಸ್ತ್ರೀಯ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಶ್ರೀಮತಿ ಈಶ್ವರಿ ಅವರೇ? ನಾವು ಮಿರಿಯಮ್ಮಳ ಬಗ್ಗೆ ನಾವು ಕಲಿಯೋಣ. ಮಿರಿಯಮ್ಮಳು ಮೋಸೆಯ ಒಂದು ಸಹೋದರಿಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಅವರ ಹಿನ್ನೆಲೆ ಸ್ವಲ್ಪ ಹೇಳಿ. ಆಕೆ ಬಂದು ಮೋಸೆಯ ಅಕ್ಕಳಾಗಿ ಅವಳು ಬಹಳಷ್ಟು ಪ್ರೀತಿಯಿಂದ ತಂದೆ ತಾಯಿಗಳಿಗೆ ವಿಧೇಯಳಾಗಿ, ಮೋಸೆ ಚಿಕ್ಕ ಮಗುವಾಗಿದ್ದಾಗಲೂ ಸಹ ಅವಳು ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಹನೆಯಿಂದ, ತಾಳ್ಮೆಯಿಂದ ತಂದೆ ತಾಯಿಯರು ಆ ಒಂದು ಮಗುವನ್ನು ಬಚ್ಚಿಡಬೇಕು, ಎಲ್ಲ ಮಕ್ಕಳನ್ನು, ಗಂಡು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಇಬ್ಬರು ಸೇರಿ ಆ ಒಂದು ಬುಟ್ಟಿಯನ್ನು ಮಾಡಿ. ಕ್ಷಮಿಸಬೇಕು ಶ್ರೀಮತಿ ಈಶ್ವರಿ ಅವರೇ, ಈಗ ಮಿರಿಯಂ ಎಂಬತಕ್ಕಂಥ ಒಂದು ವಿಚಾರವನ್ನ ತೆಗೆದುಕೊಂಡಾಗ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಮೊದಲನೇದು ಮೋಶೆಯನ್ನ ಕಾಪಾಡ್ತಕ್ಕಂಥ ಒಂದು ಸಹೋದರಿ. ನಿಮ್ಮ ಅನಿಸಿಕೆ? ಹೌದು, ಖಂಡಿತ ಪಾಸ್ಟ್ರೆ. ಅವಳು ಅಕ್ಕ ಆಗಿದ್ದಾಳೆ, ಮೋಶೆಗೆ ಅಕ್ಕ ಆಗಿದ್ದಾಳೆ. ಅವಳಿಗೂ ಬಹುಶಃ ತುಂಬ ವಯಸ್ಸಾಗಿಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಒಂದು 10 ವರ್ಷದ ಒಂದು ವ್ಯತ್ಯಾಸ ಇರ್ಬೋದು. 10 ವರ್ಷದ ಆ ಮಗಳು ತಾಯಿಯಾಗಿ ಮೋಶೆಗೆ ಒಂದು ವಯಸ್ಸು ಇರಬಹುದು, ಇಲ್ಲಿ ಮಿರಿಯಮ್ಮಳಿಗೆ 10 ವಯಸ್ಸು. ಮುಂದುವರಿಸಿ. ಹೌದು, ಅಂತ ಸಂದರ್ಭದಲ್ಲಿ ಆಕೆ 10 ವರ್ಷದ ಒಂದು ಪುಟ್ಟ ತಾಯಿಯಾಗಿ ತಮ್ಮನ ಒಂದು ಕಾಪಾಡುವಿಕೆಯಲ್ಲಿ ಅವಳು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾಳೆ ಇಲ್ಲಿ.
ಅದು ಒಂಥರ ತುಂಬ ಮೆಚ್ಚುಗೆ ಆಗಿರ್ತಕ್ಕಂಥ ಒಂದು ವಿಷಯ. ತುಂಬಾ ಉತ್ತಮವಾಗಿರ್ತಕ್ಕಂಥ ಚರ್ಚೆಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನ ಹೇಳಿದ್ರಿ ಶ್ರೀಮತಿ ಈಶ್ವರಿ ಅವರೇ. ಸಹೋದರಿಯನ್ನ ಇನ್ನು ಎರಡನೇ ತಾಯಿ ಅಂತ ಹೇಳಿದ್ರೆ ಮೋಶೆ ವಿಚಾರದಲ್ಲಿ ಅಥವಾ ಮಿರಿಯಮಳ ವಿಚಾರದಲ್ಲಿ ತಪ್ಪಾಗುತ್ತೆ? ಇಲ್ಲ, ಅವಳು ತಾಯಿಯಾಗಿ ಮತ್ತು ಅಕ್ಕನಾಗಿ ಅವಳು ತನ್ನ ಜವಾಬ್ದಾರಿಯನ್ನು, ತನ್ನ ಪ್ರೀತಿಯನ್ನು, ಸಹನೆಯನ್ನು ಮಾಡಿ ಅವಳು ಏನು ಮಾಡ್ತಾಳೆ ಅಂದರೆ ದಿನಾಗಲೂ ರಾತ್ರಿ ಹಗಲು ಆ ಪುಟ್ಟು ಮಗುವನ್ನು ಕಾಯೋದನ್ನು ನೋಡ್ತಾಳೆ. ಸೊ ಕೊನೆಗೆ ಅವಳು ಮಹಿಳೆಯರಿಗೆ ಒಂದು ನಾಯಕಿಯಾಗಿ, ಅವಳು ಪ್ರವಾದಿಯಾಗಿ ಅವಳು ಮಾರಲ್ಪಡ್ತಾಳೆ ಅಂತ ದೇವರು ಈ ರೀತಿ ಅವಳನ್ನು ಆಯ್ಕೆ ಮಾಡಿಕೊಂಡ್ಳು. ಸೊ ಅದಕ್ಕೋಸ್ಕರ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಓಕೆ, ಈಗ ಶ್ರೀಮತಿ ನಳಿನಾಕ್ಷಿ ಅವರೇ, ಈಗ ಮಿರಿಯಮ ಎಂಬತಕ್ಕಂಥ ಒಂದು ವಿಚಾರವನ್ನ ನಾವು ಮಾತಾಡಕ್ಕೆ ಶುರು ಮಾಡಿದಾಗ ಮೋಶೆ ಮುಂದೆ ಬಂದ್ಬಿಡ್ತಾನೆ. ಮೋಶೆ ಸಾಯ್ತಕ್ಕಂಥ ಒಂದು ಸ್ಥಿತಿ, ಮಗುವಾಗಿದ್ದಾನೆ, ಶಿಶುವಾಗಿದ್ದಾನೆ, ಅವನ್ನ ಸಾಯಿಸ್ಬೇಕು, ಅವನ್ನ ಏನು ಇಲ್ದೇ ಇರಂಗ್ ಮಾಡಬೇಕು ಎಂಬತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಕ್ಕಳಾದ ಅವಳು ಏನು ಮಾಡ್ತಾಳೆ ಶ್ರೀಮತಿ ನಳಿನಾಕ್ಷಿ ಅವರೇ? ಅದು ಬಹಳ ಕಠಿಣವಾದ ಒಂದು ಪರಿಸ್ಥಿತಿ ಒಂದು ಪಾಸ್ಟರ್. ಅದು ಆ ಸಂದರ್ಭದಲ್ಲಿ ಒಂದು ಪುಟ್ಟ ಮಗು 3 ತಿಂಗಳು ಕಾಲ ಅವಳು ಅರಮನೆಯಲ್ಲಿ ಬೆಳೆಸಿದ್ದಾರೆ. ಕೊನೆಗೆ ರಾಜನಿಗೆ ಭಯವನ್ನು ಪಟ್ಟಿದ್ದಾರೆ, ಒಂದು ಬುಟ್ಟಿಯನ್ನು ಮಾಡ್ಕೊಂಡಿದ್ದಾರೆ, ಮಗುವನ್ನು ಮಲಗಿಸಿದ್ದಾರೆ. ಆ ಒಂದು ನೈಲ್ ನದಿನಲ್ಲಿ ಈ ರೀತಿ ತೇಲಿ ಬಿಡುವಾಗ ಅಯ್ಯೋ ಮಗು ಏನಾಗ್ಬೋದು, ಏನಾಗ್ತಾ ಇದೆ ಅಂದರೆ ಅವಳ ಮೈಂಡಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿ ಅಲರ್ಟ್ ಮೈಂಡ್ ಅಂತ ಹೇಳ್ಬೋದು. ಅಂತಂದರೆ ಅವಳ ಒಂದು ಗ್ರಹಿಸುವಿಕೆ, ಅವಳು ಅಲ್ಲಿ ಆ ಮಗುವನ್ನು ಎಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ಲು ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು, ಈ ಮಗು ಯಾವ ಥರ ಹೋಗ್ಬೋದು, ಯಾವ ರೀತಿ ಒಂದು ರಕ್ಷಣೆಯನ್ನು ಪಡ್ಕೊಳ್ಬೋದು. ದೇವರ ನಡೆಸುವಿಕೆ ತುಂಬಾ ಒಂದು ಅದ್ಭುತವಾಗಿರ್ತಕ್ಕಂಥ. ಶ್ರೀಮತಿ ಈಶ್ವರಿ ಅವರೇ, ನಿಮ್ಮ ಮಗನನ್ನ ಅಥವಾ ನಿಮ್ಮ ತಮ್ಮನನ್ನ ಒಂದು ಬುಟ್ಟಿಯಲ್ಲಿ ಹಾಕಿ ದೇವರು ಹೇಳಿದ್ದಾರೆ ನೀರಲ್ಲಿ ಬಿಡಿ ಅಂದ್ರೆ ಬಿಡ್ತೀರಾ ನೀವು? ನಮ್ಗೆ ಬಹಳಷ್ಟು ಭಯ ಆಗ್ತದೆ ಆ ಒಂದು ಸಮಯದಲ್ಲಿ. ಮಕ್ಕಳನ್ನ ನೀರಲ್ಲಿ ಬಿಡಬೇಕು ಅನ್ನೋದು ಊಹಿಸ್ಲಿಕ್ಕೆ ಈಗ ನಾವು ಪೋಷಕರಾದ ನಾವು ಹೇಳ್ತೀವಿ ಮಕ್ಕಳಿಗೆ ನೀರಲ್ಲಿ ಆಟ ಆಡ್ಬಿಡಕಣೋ, ನೀರ್ಗೆ ಹೋದಾಗ ನೀನು ಬಿದ್ದೋಗ್ತೀಯ, ಹುಷಾರು, ನೀನ್ ನನ್ನ ಒಬ್ಬನೇ ಮಗನು. ಇಲ್ಲಿ ಸಹೋದರಿ ಮತ್ತು ಅವರ ತಾಯಿ ಮೋಶೆಯನ್ನ ಒಂದು ಬುಟ್ಟಿಗೆ ಹಾಕಿ ಆ ಬುಟ್ಟಿನಲ್ಲಿ ನೀರಲ್ಲಿ ಬಿಡ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ? ಅಂದ್ರೆ ಅವಳು ಆತನನ್ನು ಕಳ್ಕೊಳ್ಳಿಕ್ಕೆ ಸ್ವಲ್ಪನೂ ಇಷ್ಟಪಟ್ಟಿಲ್ಲ. ಅವರು ಆ ಒಂದು ಭಯದಲ್ಲಿ ಮತ್ತೆ ಒಂದು ಅಲರ್ಟ್ ಮೈಂಡ್ ಅಲ್ಲಿ ಅಥವಾ ಎಚ್ಚರಿಕೆಯಿಂದ ಅವಳು ಆ ಮಗುವನ್ನು ಒಂದೇ ಒಂದು ದಾರಿಯಲ್ಲಿ ಮೋಶೆಯನ್ನ ಕಾಪಾಡಬೇಕು. ಹೌದಲ್ಲ? ಇದು ಒಂದೇ ದಾರಿಯಲ್ಲಿ ಅವರು ಕಾಪಾಡಬೇಕಾಗಿತ್ತು. ಓಕೆ, ದೇವರ ಯೋಜನೆ ಅಂತ ಹೇಳಿದ್ರೆ ಇದು ಸರಿಯಾಗುತ್ತಲ್ಲ ಶ್ರೀಮತಿ ನಳಿನಾಕ್ಷಿ? ಖಂಡಿತ ಪಾಸ್ಟ್ರೆ. ಯಾಕೆಂದ್ರೆ ದೇವರ ಯೋಜನೆ ಇಲ್ಲದೆ ಯಾವ ಕೆಲಸವನ್ನು ಕೂಡ ನಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವಳು ಪುಟ್ಟ ಹೃದಯದಲ್ಲಿ ಇದ್ದಂಥ ಪ್ರೀತಿಯನ್ನು ನೋಡ್ಕೊಳ್ಬೋದು. ಅವಳು ತಾಯಿಯಾಗಿ ಮಗುವನ್ನು ನಾನು ಏನಾಗ್ಬೋದು ಅನ್ನೋ ಒಂದು ಕುತೂಹಲದಿಂದ ಅವಳು ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದನ್ನ ನೋಡುವಾಗ ಇದು ಖಂಡಿತವಾಗ್ಲೂ ದೇವರ ಯೋಜನೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಹೋದರಿ ತಾಯಿ ಹೌದು, ತುಂಬಾ ಗಂಭೀರವಾಗಿರ್ತಕ್ಕಂಥ ಒಂದು ದೃಶ್ಯ, ತನ್ನ ತಮ್ಮನನ್ನ ನೀರಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ವಿಷಯ. ಇನ್ನೂ ಸಾಕಷ್ಟು ವಿಷಯಗಳಿಗೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಮೋಶೆ ಏನಾದ ಆ ನೈಲ್ ನದಿಯಲ್ಲಿ ದೇವರು ಅವನನ್ನು ಕಾಪಾಡಿದನ ಅಥವಾ ಅವಳ ಸಹೋದರಿ ಅವನನ್ನು ಕಾಪಾಡಿದ್ನ ಎಂಬತಕ್ಕಂಥ ವಿಷಯಕ್ಕೆ ಇನ್ನು ನಾವು ಹೋಗೋಣ. ಒಂದು ಸಣ್ಣ ವಿರಾಮ, ಪುನಃ ಬನ್ನಿ. ದೇವರು ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಮಿರಿಮಳು ಈ ಒಂದು ಸ್ತ್ರೀಯ ಬಗ್ಗೆ ಕಲಿತಾ ಇದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಶ್ರೀಮತಿ ನಳಿನಾಕ್ಷಿ ಅವರೇ, ನಮ್ಮ ಒಂದು ಅನುಭವದಲ್ಲಿ ನಾವು ಎಷ್ಟೋ ಸಹೋದರಿಯರನ್ನ ನೋಡಿದ್ದೇವೆ. ಈ ಸಹೋದರಿಯರಲ್ಲಿ ಮಿರಿಯಮಳನ್ನ ನಾವು ತೆಗೆದುಕೊಂಡಾಗ ಅವಳು ತನ್ನ ತಮ್ಮನಾದ ಮೋಶೆಯನ್ನ ಬುಟ್ಟಿಯಲ್ಲಿ ಹಾಕಿ ನೈಲ್ ನದಿಯಲ್ಲಿ ಬಿಟ್ಟಿದ್ದಾಳೆ. ಆಮೇಲೆ ಏನಾಯ್ತು ಹೇಳಿ? ನೈಲ್ ನದಿಯಲ್ಲಿ ಯಾವಾಗ ತಾಯಿ ಆ ಮೋಶೆಯನ್ನು ಬುಟ್ಟಿ ಒಳಗಡೆ ಹಾಕಿ ಬಿಟ್ಲೋ, ಮಿರಿಯಮಳಿಗೆ ತುಂಬ ಗಾಬರಿ ಆಯಿತು. ಏನಾಗ್ಬೋದು ಅಂತೇಳಿ ಯಾವುದೋ ಒಂದು ಮರೆಯಾಗಿ ಒಂದು ಮರದ ಹಿಂದೆ ಇರ್ಬೋದು ಅಥವಾ ಒಂದು ಪೊದೆ ಇರ್ಬೋದು, ಆ ಪೊದೆ ಹಿಂದೆ ಆ ಮಗು ಏನಾಗ್ಬೋದು, ಯಾರನ್ನ ಅದನ್ನು ಕಾಪಾಡ್ಬೋದು ಅಂತ ಹೇಳಿ ಅದನ್ನೇ ಸೂಕ್ಷ್ಮವಾಗಿ ಆ ಮಗುವನ್ನೇ ಅವಳು ನೋಡ್ಕೊಂಡು ಹೋಗ್ತಾ ಇದ್ಲು. ತುಂಬಾ ಎಚ್ಚರಿಕೆಯಿಂದ ಅಲ್ಲಿ ನಿಂತಿದ್ಲು. ಅವಳು ತನ್ನ ತಮ್ಮನಿಗೆ ಯಾವ ರೀತಿಯಾದ ಒಂದು ತೊಂದರೆ ಆಗಬಾರ್ದು, ನೀರಿಗೀರು ಒಳಗಡೆ ಬಂದ್ಬಿಡ್ಬಾರ್ದು, ಮೋಶೆಗೆ ಏನು ಆಗ್ಬಿಡ್ಬಾರ್ದು ಎಂಬತಕ್ಕಂಥ ಒಂದು ಉದ್ದೇಶದಲ್ಲಿ ತುಂಬಾ ಸೂಕ್ಷ್ಮವಾಗಿ ನೋಡ್ಕೊಂಡಂತ ಒಬ್ಬ ಸ್ತ್ರೀಯ ಬಗ್ಗೆ ಕಲಿತಾ ಇದ್ದೇವೆ. ಆಮೇಲೆ ಮುಂದುವರಿಸಿ ಶ್ರೀಮತಿ ಈಶ್ವರಿ ಅವರೇ. ಆಗ ಆಕಸ್ಮಿಕವಾಗಿ ರಾಜಕುಮಾರಿ ಬರ್ತಾಳಲ್ಲಿ ಸ್ನಾನ ಮಾಡಲಿಕ್ಕೆ. ಆಗ ಈಗ ಈ ಎಲ್ಲ ಸೇವಿಕರು ಮತ್ತು ಆಕೆಯ ಕಣ್ಣು ಆ ಮಗು ಮೇಲೆ ಹೋದಾಗ, ಬುಟ್ಟಿಯ ಮೇಲೆ ಹೋದಾಗ ಅದನ್ನು ನೋಡಿ ತಗೊಬನ್ನಿ ಅಂತ ಹೇಳಿ ಅದನ್ನು ತೆಗೆದು ನೋಡಿದಾಗ ಮಗು ಅಳೋದನ್ನು ನೋಡಿ ಕೇಳಿ ಅವಳು ಬಹಳ ಆಶ್ಚರ್ಯಪಟ್ಲು. ಶ್ರೀಮತಿ ಈಶ್ವರಿ ಅವರೇ, ಮಗುವನ್ನ ಬುಟ್ಟಿಗಾಕಿ ನೈಲ್ ನದಿಯಲ್ಲಿ ತೇಲಕ್ಕೆ ಬಿಟ್ಟು ಮಿರಿಯಮಳು ಒಂದು ಕಡೆಯಿಂದ ನಿಂತ್ಕೊಂಡು ತಮ್ಮನಿಗೆ ಏನು ಆಗ್ಬಾರ್ದು ಅಂತ ನೋಡಿ ಆ ಬುಟ್ಟಿ
ಫರೋಹನ ಒಂದು ಮಗಳ ಹತ್ರ ಹೋಗಿ ಸೇರುವಂತೆ ಮಾಡಿ ಆ ನಂತರ ಏನಾಯ್ತು ಶ್ರೀಮತಿ ನಳಿನಾಕ್ಷಿ ಅವರೇ? ಅವಳು ಓಡಿ ಹೋಗ್ತಾ ಇದ್ದಾಳೆ ಪಾಸ್ಟರ್. ಯಾವಾಗ ಮಗುವನ್ನು ಎತ್ಕೊಂಡ್ರು, ನನ್ನ ಮಗುವಿಗೆ ಒಂದು ಸುರಕ್ಷಿತೆಯಾದ ಒಂದು ಸ್ಥಳ ಸಿಕ್ತು ಅಂತ ಅವಳಿಗೆ ಭಾಳ ಸಂತೋಷ ಆಯಿತು. ಆ ರಾಜ್ಕುಮಾರಿ ಹತ್ರ ಓಡಿ ಹೋದ್ಲು. ಓಡಿ ಹೋಗ್ಬಿಟ್ಟು ನಿಮಗೆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಯಾರನ್ನಾದ್ರೂ ಸಹಾಯಕರು ಬೇಕಾಗಿದೆಯಾ, ಒಬ್ಬ ದಾದಿ ಬೇಕಾಗಿದೆಯಾ ಅಂತ ಹೇಳಿ ಎಷ್ಟು ಜಾಣ್ಮೆಯಿಂದ ಆಕೆ ಮಾತಾಡಿದಾಳೆ ಅಂತ ಹೇಳಿದ್ರೆ ಇದು ಬಹಳ ಆಶ್ಚರ್ಯ ಪಡ್ತಕ್ಕಂಥದ್ದೇ. ಈಗ ಈ ಮಿರಿಯಮ್ಮಳು ಎಂಬತಕ್ಕಂಥ ಸ್ತ್ರೀಯನ್ನ ನೋಡಿದಾಗ ಈಗಾಗಲೇ ಅವಳು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸ್ತ್ರೀ, ಜವಾಬ್ದಾರಿ ಭರಿತ ಒಬ್ಬ ಸ್ತ್ರೀ, ಆಮೇಲೆ ತುಂಬಾ ಒಂದು ಜಾಗೃತೆಯಿಂದ ನೋಡ್ತಕ್ಕಂಥ ಒಂದು ಸ್ತ್ರೀ. ಆಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಅದೇ ನಿಮಗೆ ನಾನು ಒಂದು ದಾದಿಯನ್ನು ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಅವಳು ಬೇರೆ ಯಾರೂ ಅಲ್ಲ, ಸ್ವತಃ ತಾಯಿಯನ್ನೇ ಕರ್ಕೊಂಡು ಬರ್ತಾಳೆ. ಸೊ ಇದು ಆಕೆಯ ಒಂದು ಬುದ್ಧಿವಂತಿಕೆ ನಾವು ನೋಡ್ಬೋದು. ಆ ತಾಯಿ ಬಂದು ಆ ಮಗುವನ್ನು ಮತ್ತೆ ತಗೊಳ್ಳುವಾಗ ಎಷ್ಟು ಸಂತೋಷವಾಗಿರ್ಬೋದು ಅಂತ. ಈಗ ಇಲ್ಲಿ ನೋಡಿ, ಇಲ್ಲಿ ಈ ಯೋಜನೆಯಲ್ಲಿ ದೇವರು ಕೂಡ ಪಾಲಾಗಿದ್ದಾರೆ. ಹೌದು, ಖಂಡಿತ. ಆ ದೇವರ ಯೋಜನೆಯಲ್ಲಿ ಆ ಮಿರಿಯಮ್ಮಳು ಆ ಮಗುವನ್ನ ಬುಟ್ಟಿಯಲ್ಲಿ ಬಿಟ್ಟು ಆ ಮಗುವನ್ನ ನೋಡ್ಕೊಂಡು ಆ ನಂತರ ಆ ಮಗು ಹೋಗಿ ಫರೋಹನ ಒಂದು ಮಗಳ ಹತ್ರ ಹೋಗಿ ಸೇರುವಾಗ ನಿಮಗೆ ದಾದಿ ಬೇಕಾ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಬುದ್ಧಿವಂತಿಕೆ ಅಥವಾ ಆ ರೀತಿಯಾದ ಒಂದು ಸೂಕ್ಷ್ಮ ಜೀವಿ ಅಥವಾ ತುಂಬಾ ಗಂಭೀರತೆಯಿಂದ ನೋಡ್ತಕ್ಕಂಥ ವಿಚಾರ ನಿಮಗೆ ತುಂಬಾ ಮಿರಿಯಮ್ಮಳಲ್ಲಿ ಇಷ್ಟವಾಗಿರ್ತಕ್ಕಂಥದ್ದು ಏನು ಶ್ರೀಮತಿ ನಳಿನಾಕ್ಷಿ ಅವರೇ? ಅವಳು ಎಚ್ಚರಿಕೆಯಿಂದ ಕಾಯ್ತಾ ಇದ್ಲಲ್ಲ ಪಾಸ್ಟರ್. ಅವಳು ಎಷ್ಟು ಎಚ್ಚರಿಕೆಯಿಂದ ಕಾಯ್ತಾ ಇದ್ಲು ಅಂದರೆ ಬಹುಶಃ ಅವಳ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಅಂತಲೇ ಅನಿಸುತ್ತೆ. ಯಾಕೆಂದರೆ ಮಗು ಎಲ್ಲಿ ಹೋಗ್ಬೋದು, ಏನಾಗ್ಬೋದು, ಅವಳ ಆ ಒಂದು ಅಲರ್ಟ್ ಮೈಂಡ್ ಅಂತಕ್ಕಂಥದ್ದು ನನಗೆ ತುಂಬ ಇಷ್ಟ ಆಯಿತು. ಈಗ ಅವಳು ನದಿಯ ಒಂದು ತಡದಲ್ಲಿ ಅಥವಾ ಆ ನದಿ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲಿ ಏನಿತ್ತೋ ಏನೋ ಗೊತ್ತಿಲ್ಲ. ಅವಳು ಆದ್ರೆ ಕಣ್ಣೆಲ್ಲ ಇಲ್ಲಿತ್ತು, ಹೆಜ್ಜೆ ಎಲ್ಲ ಕೆಳಗಡೆ ಇತ್ತು. ನೋಡಿ ನೋಡಿ ಮೆತ್ತಗೆ ನಡೆದು 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 ಮೆತ್ತಗೆ ಹೋಗಿ ಆ ಮಗು ಅಲ್ಲಿ ಹೋದಾಗ ಎಷ್ಟು ಸಂತೋಷ ಪಟ್ಟಿರ್ತಾಳೆ ಶ್ರೀಮತಿ ಈಶ್ವರಿ ಅವರೇ. ಮಗು ನೋಡಿ ಸಂತೋಷ ಪಟ್ಟಿರ್ತಾಳೆ. ಮತ್ತೆ ಈಕೆ ಮನಸ್ಸಲ್ಲಿ ಬಹಳಷ್ಟು ತಳಮಳ ಆಗಿರಬಹುದು. ಮಿರಿಯಮ್ಮಳ ಮನಸ್ಸಿನಲ್ಲಿ ಏನಾಗಿದೆ, ಏನು ಮಾಡಕ್ಕೆ ಹೋಗ್ತಾಳೆ ಈ ಫೆರೋನ ಮಗಳು ಅಂತ, ಕುಮಾರ್ತೆ. ಆದರೆ ಈ ಒಂದು ವಾಕ್ಯವನ್ನು ಕೇಳಿ ಅವಳು ಹೇಳ್ತಾಳೆ, ನೀವು ಬಂದು ಮಗುವನ್ನು ಒಂದು ಯಾರಾದರೂ ನೋಡ್ಕೊಳ್ಳಿಕ್ಕೆ ನನಗೆ ಬೇಕು ಅನ್ನುವಾಗ ಅವಳಿಗೆ ಬಹಳ ಸಂತೋಷ ಆಗುತ್ತೆ. ಓಡೋಗಿ ಅವಳು ತಾಯಿಯನ್ನು ಕರ್ಕೊಂಡು ಬರ್ತಾಳೆ. ಸೊ ತಾಯಿಯನ್ನ ಯೋಜನೆಯಲ್ಲಿ ಉಪಯೋಗಿಸಿದ್ದಾಳೆ, ತಮ್ಮನನ್ನ ಯೋಜನೆಯಲ್ಲಿ ಉಪಯೋಗಿಸಿದ್ದಾಳೆ. ಯಾರ ಯೋಜನೆ? ದೇವರ ಯೋಜನೆಯಲ್ಲಿ ತಾಯಿ ಮತ್ತು ತಮ್ಮನನ್ನ ಉಪಯೋಗಿಸಿ ತಮ್ಮನನ್ನು ಕಾಪಾಡಿಕೊಂಡಿದ್ದಾಳೆ. ಆ ತಮ್ಮನಿಗೆ ಒಂದು ಭವಿಷ್ಯವನ್ನ ಹುಡುಕೊಟ್ಟಿದ್ದಾಳೆ. ಇಲ್ಲಿ ನಾವು ನಮ್ಮ ಈ ಲೋಕದ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡಾಗ ನಾವು ನಮ್ಮ ತಮ್ಮಂದಿರಿಗೋ ಅಕ್ಕಂದಿರು ತಮ್ಮಂದಿರು ಈ ಒಂದು ಮನೆಗಳಲ್ಲಿ ಅಥವಾ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂತ ನಾವು ಯಾವುದನ್ನ ಹೇಳ್ತೀವಿ, ಆ ಒಂದರಲ್ಲಿ ಎಷ್ಟೋ ಜನ ಸಹೋದರ ಸಹೋದರಿಯರು ಜಗಳ ಆಡಿದ್ದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡ್ತೀವಿ, ನನ್ನ ತಮ್ಮನ ಭವಿಷ್ಯ, ನನ್ನ ಸಹೋದರನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡಿರ್ತಕ್ಕಂಥದ್ದು. ನಿಮ್ಮ ಅನಿಸಿಕೆ ಶ್ರೀಮತಿ ಈಶ್ವರಿ? ಹೌದು, ಅವಳಲ್ಲಿ ಅಷ್ಟೊಂದು ಪ್ರೀತಿ ಇತ್ತು, ತಾರತಮ್ಯ ಇರಲಿಲ್ಲ. ಮತ್ತೆ ಒಂದಾಗಿರೋಣ, ಮತ್ತೆ ನನ್ನ ತಮ್ಮ ಇನ್ನೂ ಹೆಚ್ಚಾಗಿ ಚೆನ್ನಾಗಿದ್ದು ದೊಡ್ಡವನಾಗಲಿ ಅಂತ ಭವಿಷ್ಯವನ್ನು ರೂಪಿಸಬೇಕು ಅಂತ ಒಂದು ಆಸೆ ಅವಳಲ್ಲಿ ಇರ್ತದೆ. ಸೊ ಇದು ಆಕೆ ಒಂದು ಬುದ್ಧಿವಂತಿಕೆಯನ್ನು ನೋಡ್ಬೋದು. ಮತ್ತೆ ದೇವರ ನಡೆಸುವಿಕೆ, ಇದು ದೇವರ ನಡೆಸುವಿಕೆ, ಖಂಡಿತವಾಗ್ಲೂ ದೇವರ ನಡೆಸುವಿಕೆ. ಆದ್ರೆ ಶ್ರೀಮತಿ ನಳಿನಾಕ್ಷಿ ಅವರೇ, ಅವಳಿಗೆ ಇದ್ದಂತ ಉದ್ದೇಶ, ನನ್ನ ತಮ್ಮನಿಗೆ ಒಂದು ಒಳ್ಳೆ ಭವಿಷ್ಯ ಸಿಕ್ಲಿ, ಅವನು ಜೀವಂತವಾಗಿರ್ಲಿ, ಒಳ್ಳೆ ಮನೆಯಲ್ಲಿ ಅವನು ಬೆಳೆಯಲಿ, ತನ್ನ ಸ್ವಂತ ತಾಯಿಯ ಆರೈಕೆಯಲ್ಲಿ ಬೆಳೀಲಿ ಎಂಬತಕ್ಕಂತ ಒಂದು ಉದ್ದೇಶ ತುಂಬಾ ಉತ್ತಮವಾದ ಉದ್ದೇಶ ಅಲ್ವೇ ಶ್ರೀಮತಿ ನಳಿನಾಕ್ಷಿ? ಖಂಡಿತ ಖಂಡಿತ ಪಾಸ್ಟ್ರೆ, ಇದು ಖಂಡಿತ ಆ ಉದ್ದೇಶ ಇರೋದ್ರಿಂದಾನೇ ಅವಳು ಬಹುಶಃ ಬೇಗ ಹೊರಡೋಗಿ ಅವಳು ದಾದಿ ಬೇಕಾ ಅಂತ ಹೇಳಿ ತನ್ನ ಹೆತ್ತ ತಾಯಿಯನ್ನೇ ಕರ್ಕೊಂಡು ಬಂದು ಮಗುವನ್ನು ನೋಡ್ಕೊಳ್ಳಿಕ್ಕೆ ಬಿಟ್ಟಂತ ಒಂದು ಕೆಲಸವನ್ನ ಮಾಡಿದ್ಲು ಇಲ್ಲಿ ಇವಳು. ಇಲ್ಲಿ ಒಂದು ವಿಷಯವನ್ನ ನಾವು ಮರಿತಾ ಇದ್ದೀವಿ, ಅವಳ ಧೈರ್ಯವನ್ನ ನಾವು ಮರಿತಾ ಇದ್ದೀವಿ. ಹೌದು. ಏನು ಧೈರ್ಯ ಅಂದ್ರೆ, ಮೊದಲನೇದಾಗಿ ತಮ್ಮನನ್ನ ನೀರಿಗೆ ಹಾಕ್ತಕ್ಕಂತ ಒಂದು ಧೈರ್ಯ, ಆನಂತರ ಫರೋಹನನ್ನ ಮತ್ತು ಅವನ ಕುಟುಂಬದ ಪಕ್ಕ ಯಾರು ಹೋಗಾಗಿರ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದಾಗ ಈ ಸ್ತ್ರೀ ಮಿರಿಯಮಳು ಫರೋಹನ ಮಗಳು ಅಂತ ಗೊತ್ತಿತ್ತು, ಆದ್ರೂ ಓಡಾಗಿ ನಿಮ್ಗೊಂದು ದಾದಿ ಬೇಕಾ, ನಾನು ಕರ್ಕೊಂಡ್ ಬರ್ತೀನಿ, ನಿಮ್ಗೆ ದಾದಿ ಬೇಕಾ ಎಂಬತಕ್ಕಂತ ಒಂದು ಧೈರ್ಯವನ್ನ ಸಂಕೇತ ಅಲ್ವೇ ಶ್ರೀಮತಿ? ಹೌದು, ಖಂಡಿತ ಆಕೆಗೆ ಧೈರ್ಯ ಸ್ಥೈರ್ಯ ಆ ಒಂದು ಕ್ಷಣದಲ್ಲಿ ದೇವರೇ ದಯಪಾಲಿಸಿರಬಹುದು ಅಂತ ನಾವು ಖಂಡಿತವಾಗಿ ನಾವು ತಿಳ್ಕೊಬೇಕಾಗ್ತದೆ. ಅವಳು ನನ್ನ ತಮ್ಮನಿಗೆ ಒಳ್ಳೆ ಭವಿಷ್ಯ ಆಗಬೇಕು,
ಅವನು ಖಂಡಿತ ದೇವರ ಸೇವಕನಾಗಬೇಕು ಅಂತ ಅವಳಲ್ಲಿ ಅದು ಆ ಪ್ರೀತಿ ಹೊಂದಿತ್ತು. ದೇವರು ಧೈರ್ಯವನ್ನ ಕೊಡೋದಿಲ್ಲ. ಯಾರೋ ನನಗೊಬ್ರು ಹೇಳಿದ್ರು, ದೇವರು ನಮಗೆ ನಾವು ಧೈರ್ಯವನ್ನ ಕೇಳಿದಾಗ ಧೈರ್ಯ ಕೊಡೋದಿಲ್ಲ, ಆದ್ರೆ ಅಲ್ಲಿ ಧೈರ್ಯವನ್ನ ಹುಟ್ಟಿಸ್ಕೊಳ್ತಕ್ಕಂತ ಒಂದು ವಿಷಯಗಳನ್ನ ಕೊಡ್ತಾನೆ ಅಥವಾ ಒಂದು ಸಂದರ್ಭಗಳನ್ನ ಕೊಡ್ತಾನೆ ಎಂಬತಕ್ಕಂಥ ವಿಚಾರವನ್ನ ನಾನು ಎಲ್ಲೋ ಓದಿದ್ದೇನೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಖಂಡಿತ ಪಾಸ್ಟರ್, ಯಾಕೆಂತಂದರೆ ಸ್ವತಃ ನಾವು ಕೆಲಸ ಮಾಡುವಾಗಲೇ ದೇವರ ಆಶೀರ್ವಾದ ಸಿಕ್ಕೋದು. ಇವತ್ತು ಆ ಸಂದರ್ಭ ಬಂತು ಅವಳಿಗೆ, ಆ ಮಗುವನ್ನು ನೋಡಿದ ತಕ್ಷಣ ಇವಳು ಬಹುಶಃ ಭಯ ಪಟ್ಕೊಂಡು ಹಿಂದೆ ಹೋಗಿದ್ರೆ ಆ ಮಗುವನ್ನು ಕಾಪಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಯಾವಾಗ ಇವಳು ಧೈರ್ಯವಾಗಿ ಒಂದು ಹೆಜ್ಜೆ ಬಂದ್ಲು, ದೇವರು 10 ಹೆಜ್ಜೆ ಮುಂದೆ ಬಂದು ಆ ಒಂದು ಸಹಾಯವನ್ನ ದೇವರು ಸಂದರ್ಭವನ್ನ ಕೊಟ್ಟಿದ್ದಾರೆ, ಧೈರ್ಯಕ್ಕಾಗಿ ಸಂದರ್ಭವನ್ನ ಕೊಟ್ಟಿದ್ದಾರೆ, ಆ ಸಂದರ್ಭವನ್ನ ಉಪಯೋಗಿಸ್ಕೊಂಡಿದ್ದಾಳೆ. ಈಗ ಎಷ್ಟೋ ಜನ ನಾವು ತಾಳ್ಮೆ ಬೇಕು ಅಂತ ಕೇಳ್ತೀವಿ, ತಾಳ್ಮೆ ಕೊಡು ದೇವರೇ, ತಾಳ್ಮೆ ಕೊಡು ಅಂತ ಕೇಳ್ತೀವಿ. ದೇವರು ತಾಳ್ಮೆ ಕೊಡ್ತಾನ? ತಾಳ್ಮೆ ಕೊಡೋದಿಲ್ಲ, ದೇವರು ಸಂದರ್ಭವನ್ನ ಕೊಡ್ತಾನೆ. ಸೊ ಈ ಚರ್ಚೆ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಕ್ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ಮೋಶೆ ಮತ್ತು ಅವಳ ಸಹೋದರಿಯ ಸಂಬಂಧ ಏನಾಯ್ತು ಮುಂದೆ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮೊಡನೆ ನಾನು ಭೇಟಿ ಆಗ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಮಿರಿಯಮಳ ಬಗ್ಗೆ ನಾವು ಕಲಿತಾ ಇದ್ದೀವಿ, ಅವಳ ಧೈರ್ಯ ಸ್ಥೈರ್ಯದ ಬಗ್ಗೆ ನಾವು ಕಲಿತಾ ಇದ್ದೀವಿ, ಅವಳ ಸಹೋದರತೆ ಬಗ್ಗೆ ನಾವು ಕಲಿತಾ ಇದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನ ಮುಂದುವರ್ಸೋಣ. ಶ್ರೀಮತಿ ಈಶ್ವರಿ ಅವರೇ, ಚಿಕ್ಕಂದ್ರಲ್ಲಿ ನಾನು ನನ್ನ ತಮ್ಮ ತುಂಬಾ ಕ್ಲೋಸ್ ಆಗಿದ್ವಿ, ನಾನು ನಮ್ಮ ಅಕ್ಕ ತುಂಬಾ ಕ್ಲೋಸ್ ಆಗಿದ್ವಿ ಎಂಬತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ. ಮೋಶೆ ಮತ್ತು ಮಿರಿಯಮಳನ್ನ ನಾವು ತೆಗೆದುಕೊಂಡಾಗ ಇನ್ನೂ ಇವರು ದೊಡ್ಡವರು ಆಗ್ತಾ ಇದ್ದಾರೆ, ಮೋಶೆ ನಾಯಕನಾಗ್ತಾ ಇದ್ದಾನೆ. ಅದಾದ್ಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ? ದೇವರು ಮೋಶೆ ಅಷ್ಟೇ ಅಲ್ಲ, ಮೋಸೆಯನ್ನು ನಾಯಕನಾಗಿ ಆರಿಸಿಕೊಂಡಿದ್ದನು. ಜೊತೆಯಾಗಿ ಮಿರಿಯಮ್ಮಳನ್ನು ಮತ್ತು ಇನ್ನೊಬ್ಬ ತಮ್ಮ ಏರನನ್ನು ಸಹ ನಾಯಕನಾಗಿ ಆರಿಸ್ಕೊಂಡು ಮೂವರು ಯಾವಾಗಲೂ ಜೊತೆಯಾಗಿ ತೀರ್ಮಾನ ಮಾಡ್ಕೊಳ್ತಾರೆ. ಇಸ್ರಾಯೇಲರು ಅವರು ಕೆಂಪು ಸಮುದ್ರವನ್ನು ದಾಟಿ ಹೋಗುವಾಗ ಆಕೆಯಲ್ಲಿ ಬಹಳಷ್ಟು ಸಂತೋಷವಾಗ್ತದೆ. ಅವರು ದೇವರು ನಮ್ಮನ್ನು ಈ ಒಂದು ಗಂಡಾಂತರದಿಂದ ಕಾಪಾಡಿ ಐಗುಪ್ತ ದೇಶದಿಂದ ಅವರು ಸುರಕ್ಷಿತವಾಗಿ ಅವರು ಹೋಗಿದ್ದಾರೆ ಎಂಬುದಾಗಿ. ಮಿರಿಯಮಳು, ಆರೋನ್ ಮತ್ತು ಮೋಶೆ, ಈ ರೀತಿಯಾದ ಒಂದು ನಾಯಕರು ಒಂದು ಮನೆಯಲ್ಲಿ ಇದ್ರೇನೆ ಕಷ್ಟ. ಈ ಮನೆಯಲ್ಲಿ 3 ನಾಯಕರು. ಶ್ರೀಮತಿ ನಳಿನಾಕ್ಷಿ ಅವರೇ, ಮುಂದುವರಿಸಿ. ಖಂಡಿತ ಪಾಸ್ಟರ್, ಇವಾಗ 3 ಜನರು ಕೂಡ ನಾಯಕರು ಅಂತ ಹೇಳುವಾಗ ಸಹಜವಾಗಿ ಇಲ್ಲಿ ಬರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ನಾನು ಹೇಳೋದನ್ನೇ ನಡೆಯಲಿ ಅನ್ನೋ ಒಂದು ಲೋಕಾರೂಢಿಯಾಗಿ ನಾವು ನೋಡುವಾಗ ನಾನು ಹೇಳಿದ್ದೇ ಕರೆಕ್ಟು, ನಾನು ಹೇಳಿದ ಥರ ಮಾಡಲಿ ಅಂತಕ್ಕಂಥದ್ದು ಒಂದು ಮನಸ್ಥಿತಿ ಬಹುಶಃ ಇಲ್ಲಿ ಬರೋ ಸಾಧ್ಯತೆ ಇದೆ. ಇಲ್ಲಿ ಕೂಡ ಹಾಗೆ ಆಯ್ತು ಅಂತಾನೆ ಅನ್ಕೊಳ್ಬಹುದು. ಸೊ ಇಲ್ಲಿ 3 ಜನ ಕೂಡ ನಾಯಕರಿದ್ರಂತ ಪಕ್ಷದಲ್ಲಿ ಈಗ ಖಂಡಿತವಾಗ್ಲೂ ದೊಡ್ಡವರು ಯಾರು ಇದರಲ್ಲಿ, ಚಿಕ್ಕವರು ಯಾರು ಎಂಬತಕ್ಕಂಥ ಒಂದು ವಿಚಾರ ಮತ್ತು ಚರ್ಚೆ ಬಂದಿರಬಹುದು. ನನ್ನ ಮಾತು ಕೇಳು ಅಂತ ಹೇಳಿರಬಹುದು. ಯಾವ ರೀತಿ ಒಂದು ಈ ಕುಟುಂಬ, ಈ ನಾಯಕರು ತುಂಬಿರ್ತಕ್ಕಂಥ ಕುಟುಂಬದಲ್ಲಿ ಯಾವ ರೀತಿ ತೊಂದರೆ ಬಂತು ಶ್ರೀಮತಿ ಈಶ್ವರಿ ಅವರೇ? ಅವ್ರು ಯಾವಾಗಲೂ ತೀರ್ಮಾನ ತೆಗೆದುಕೊಳ್ಳುವಾಗ ಒಟ್ಟಾಗಿ ತೆಗೆದುಕೊಳ್ತಾ ಇದ್ದರು. ಆದರೆ ಆ ಒಂದು ಸಂದರ್ಭಗಳಲ್ಲಿ ಬೆಳೀತಾ ಇರಬೇಕಾದ್ರೆ ಅವರು ದಾಟಿ ಹೋಗ್ತಾ ಇರಬೇಕಾದ್ರೆ, ಪ್ರಯಾಣವನ್ನು ಬೆಳೆಸ್ತಾ ಇರಬೇಕಾದ್ರೆ ಆಕೆ ಬಂದ್ಬಿಟ್ಟು ನಾದಿನಿ ಮೋಸೆಯ ಹೆಂಡತಿಯ ಬಗ್ಗೆ ಸ್ವಲ್ಪ ಅವಳಿಗೆ ಇದಾಗ್ತದೆ. ಅವಳು ಮಿಡಿಯನೈಟ್ ಆಗಿರ್ತಾಳೆ, ಸ್ವಲ್ಪ ಕಪ್ಪಗಿರ್ತಾಳೆ. ಆದರೂ ಅವಳು ಅತ್ತಿಗೆ ನಾದಿನಿಯರು ಸ್ವಲ್ಪ ಅವರ ಒಂದು ಲೆಕ್ಕಾಚಾರದಲ್ಲಿ, ಈಗ ಈ ಅತ್ತಿಗೆ ನಾದ್ನಿ, ಅತ್ತೆ ಸೊಸೆ, ಈ ರೀತಿಯಾದ ಸಾಕಷ್ಟು ಚರ್ಚೆಗಳನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಯಾಕೆ ಈ ನಾದ್ನಿ ಮತ್ತು ಅತ್ತಿಗೆ ತೊಂದರೆಗಳು ಯಾವಾಗಲೂ ಬರುತ್ತೆ ಶ್ರೀಮತಿ ಈಶ್ವರಿ ಅವರು? ಏನಾದ್ರೂ ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಸ್ವಂತ ಅನಿಸಿಕೆ? ಇಬ್ಬರು ಹೆಂಗಸರುಗಳು ಬೇರೆ ಯೋಚನೆಗಳಲ್ಲಿ ಇರ್ತಾರೆ. ಕೆಲವು ಸರಿ ನಾನ್ ದೊಡ್ಡವಳು ಅಂತಾನು ಬರ್ತದೆ. ಅದು ನಾನು ಸಾಕಷ್ಟು ಕೇಳಿದ್ದೇನೆ, 2 ಸ್ತ್ರೀಯರು ಒಂದು ಮನೇಲಿ ಇರಕ್ಕಾಗಲ್ವಂತ. ಹೌದು, ಖಂಡಿತ 2 ಸ್ತ್ರೀಯರು ಒಂದು ಮನೇಲಿ ಇರಕ್ಕಾಗಲ್ವಂತ. ಸೊ ಈ ನಾದ್ನಿ ಮತ್ತು ಈ ಸಹೋದರಿಗೂ ಇದ್ದಂತ ಆ ಒಂದು ತೊಂದರೆ ಏನು ಶ್ರೀಮತಿ ನಳಿನಾಕ್ಷಿ? ನನಗೆ ಅನಿಸೋ ಪ್ರಕಾರ ಬಹುಶಃ ಇದು ನಾನತ್ವ ಅಂತ ಅನ್ಕೊಳ್ಬೋದು ಪಾಸ್ಟರ್. ಯಾಕೆಂತಂತ ಹೇಳಿದ್ರೆ, ಇವತ್ತು ನಾನು ಅಕ್ಕನಾಗಿ ನಾನು ತಮ್ಮನನ್ನು ಬೆಳೆಸಿದ್ದೀನಿ. ಆ ಸಂದರ್ಭವನ್ನು ನಾವು ಗಣನೆಗೆ ತಗೊಳ್ಬೇಕಾಗುತ್ತೆ. ಇಲ್ಲಿ ಮೋಶೆ ಇಸ್ರಾಯೇಲರನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆತನು ಯಾವಾಗ್ಲೂ ಕೂಡ ಅಕ್ಕನ ಒಂದು ಸಲಹೆಯನ್ನು ಕೇಳ್ತಾ ಇದ್ನು, ತಮ್ಮನ ಸಲಹೆಯನ್ನು ಕೇಳ್ತಾ ಇದ್ನು. ಆದರೆ ಈ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ನು, ಅವನು ಇವ್ರನ್ನ ಬಿಟ್ಟು ಅವತ್ತನ ಮಾವನ ಒಂದು ಸಲಹೆಗಳನ್ನು ಯಾವಾಗ ಕೇಳಿದ್ನೋ, ಸಹಜವಾಗಿ ಇವಳಿಗೆ ಒಂದು ರೀತಿಯ ಒಂದು ಹೊಟ್ಟೆ ಕಿಚ್ಚು, ಅಥವಾ ಅಯ್ಯೋ ಇಷ್ಟು ದಿನ
ದಿನದಿಂದ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ, ನನ್ನನ್ನು ಬಿಟ್ಬಿಟ್ಟು ಇವ್ರನ್ನ ಕೇಳ್ತಾ ಇಲ್ಲಿ ಒಂದು ವಿಷಯವನ್ನ ಕ್ಷಮಿಸಿ, ಇಲ್ಲಿ ಒಂದು ವಿಷಯವನ್ನ ನಾವು ನೋಡ್ಬೇಕಾಗಿದೆ ಶ್ರೀಮತಿ ಈಶ್ವರಿ ಅವರೇ. ಇಷ್ಟು ವರ್ಷಗಳಿಂದ ಮಗುವಿಂದ ನಾನೇ ನಿನ್ನ ಜೀವವನ್ನ ಕಾಪಾಡಿದ್ದೀನಿ, ಪುಟ್ಟೆನಲ್ಲಿ ನೀನ್ ಸಾಯಕ್ಕಿದ್ದೆ, ನಾನೇ ನಿನ್ನ ಹಿಂದೆ ಬಂದೆ, ಆಮೇಲೆ ಪರೋಹನ ಮಗಳ ಹತ್ರ ನಾನೇ ಬಂದೆ, ನಿನ್ನ ತಾಯಿನ ನಿನಗೆ ಕೊಟ್ಟೆ, ಇಷ್ಟು ವರ್ಷ ನಾನು ನಿನ್ನ ನೋಡ್ಕೊಂಡೆ, ಈಗ ನಿನಗೊಂದು ಹೆಂಡ್ತಿ ಬಂದ್ಬಿಟ್ಲು, ಅದು ಹೆಂಡ್ತಿ ಮಾವನ ಮಾತು ಕೇಳ್ತೀರ, ನಾನು ನಿನ್ನ ಅಕ್ಕ, ನನ್ನ ಮಾತು ಯಾಕೋ ಕೇಳ್ತಾ ಇಲ್ಲ ಎಂಬತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ವಿಚಾರ ಅಲ್ವೇ ಶ್ರೀಮತಿ ಈಶ್ವರಿ ಅವರೇ? ಅದು ಸಾಧಾರಣವಾದ ವಿಷಯವಲ್ಲ. ಆಕೆ ಪ್ರಕಾರ ನಾನು ನಾಯಕಿಯಾಗಿ ನನ್ನ ಸಲಹೆಯನ್ನು ಕೇಳಬೇಕಾಗಿತ್ತಲ್ಲ ಅಂತ ಒಂದು ಸ್ವಲ್ಪ ಅವಳು ಯೋಚನೆಯಲ್ಲಿ ಬದಲು ಮಾಡಿಕೊಳ್ತಾಳೆ ಅಂತ ನಾವು ನೋಡ್ತೇವೆ. ಆದರೆ ನನ್ನ ಸಲಹೆಯನ್ನು ಕೇಳಬೇಕಾಗಿತ್ತು. ದೇವರು ಆತನೊಡನೆ ಮಾತಾಡ್ತಾನೆ, ನಮ್ಮ ಜೊತೆ ಮಾತಾಡೋದಿಲ್ವ ದೇವರು? ನನ್ನನ್ನು ಆರಿಸ್ಕೊಂಡಿದ್ದಾನೆ ದೇವರು, ಆತನನ್ನು ಆರಿಸ್ಕೊಂಡಿದ್ದಾನೆ. ಸೊ ನಾನು ಸಹ ನಾಯಕಿ ಅಂತ ಒಂದು ಅವಳ ಹೆಮ್ಮೆ ಇತ್ತು ಅಂತ ನಾನು ಹೋದರೆ ಹೋದೇನು ಎಂಬತಕ್ಕಂಥ ತುಂಬಾ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ವಚನ ಇದು. ನಾನು ಹೋದರೆ ಹೋದೇನು ಪರಲೋಕಕ್ಕೆ ಎಂಬತಕ್ಕಂಥದ್ದು. ನಿಮ್ಮ ಅನಿಸಿಕೆ ಶ್ರೀಮತಿ? ಖಂಡಿತ ಪಾಸ್ಟರ್. ಯಾಕೆಂದ್ರೆ ಈ ನಾನತ್ವ ಅಂತಕ್ಕಂಥದ್ದು ಬಲು ಕೆಟ್ಟದ್ದು. ಇವತ್ತು ಅಷ್ಟು ಸೂಕ್ಷ್ಮಗ್ರಾಹಿಯಾಗಿ ತಮ್ಮನನ್ನ ಕಾಪಾಡ್ದಂಥ ಆ ಒಂದು ಹೆಣ್ಣು ನೋಡಿ, ಯಾವಾಗ ನಾನತ್ವ ಅಂತಕ್ಕಂಥದ್ದು ಬಂದ ತಕ್ಷಣ ಅವಳಲ್ಲಿ ಹೊಟ್ಟೆ ಕಿಚ್ಚು ಪ್ರತಿಯೊಂದು ಕೂಡ ಶುರುವಾಯಿತು. ಆಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಇದನ್ನ ದೇವರು ಸಹ ಆಕೆಗೊಂದು ಪಾಠ ಕಲಿಸ್ಬೋದು ಅಂತ ಇರಬಹುದೇನೋ. ತಕ್ಷಣವೇ ಆಕೆಗೆ ಕುಷ್ಠರೋಗ ಬರ್ತದೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಕುಷ್ಠರೋಗ? ಅಮ್ಮನು ನನ್ನ ಮಾತನ್ನ ಕೇಳಲಿಲ್ಲ ಎಂಬತಕ್ಕಂಥ ಬೇಸರ ಪಡೆದಿರ್ತಕ್ಕಂಥ ಸ್ತ್ರೀಗೆ ದೇವರು ಕುಷ್ಠವನ್ನ ಕೊಟ್ಟಿರ್ತಕ್ಕಂಥ ವಿಚಾರವನ್ನ ನಾವು ನೋಡ್ತೇವೆ. ಆದರೆ ಇಲ್ಲಿ ಒಂದು ಚರ್ಚೆಗೋಸ್ಕರ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಇದು ದೇವರ ನೇಮಿಸಿರ್ತಕ್ಕಂಥ ನಾಯಕರನ್ನ ನಾವು ಯಾವಾಗಲೂ ಮರ್ಯಾದೆ ಕೊಡ್ಬೋದು. ಅವರು ಚಿಕ್ಕವರಾಗಿರ್ಬೋದು, ನಮಗಿಂತ ವಿದ್ಯಾಭ್ಯಾಸದಲ್ಲಿ ಇನ್ನೂ ನಮಗಿಂತ ಕಡಿಮೆ ಇರ್ಬೋದು, ಆದರೆ ದೇವರು ನೇಮಿಸಿರ್ತಕ್ಕಂಥ ನಾಯಕರಿಗೆ ನಾವು ಮರ್ಯಾದೆಯನ್ನು ನೀಡಬೇಕು ಎಂಬತಕ್ಕಂಥ ಒಂದು ಪಾಠವನ್ನ ನಾವು ಮಿರಿಯಮ್ಮಳ ಒಂದು ಜೀವನದಲ್ಲಿ ನೋಡ್ತೀವಿ. ನಿಮ್ಮ ಅನಿಸಿಕೆ ಶ್ರೀಮತಿ? ಖಂಡಿತ ಪಾಸ್ಟರ್. ವಯಸ್ಸು ಏನೇ ಇರಲಿ, ಹೇಗೆ ಇರಲಿ, ದೇವರು ಆರಿಸ್ಕೊಂಡಂಥ ವ್ಯಕ್ತಿಗಳಿಗೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಖಂಡಿತವಾಗ್ಲೂ ನಾವು ಸಲ್ಲಿಸಲೇಬೇಕು. ಆವಾಗ ನಾವು ಯಾವಾಗ ದೇವರ ಆರಿಸುವಿಕೆಯನ್ನು ನಾವು ತಿರಸ್ಕಾರ ಮಾಡಿದಾಗುತ್ತೆ. ಇವತ್ತು ಒಬ್ಬ ಬೋಧಕರನ್ನ ಅಥವಾ ಒಬ್ಬ ಹಿರಿಕರು ಅಂತ ಹೇಳಿ ಆರಿಸ್ಕೊಂಡಿರುವಾಗ ನಾವು ಅವ್ರಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ದೇವರಿಗೆ ಆ ಗೌರವವನ್ನು ತಂದು ಕೊಟ್ಟಾಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನಾವು ದೇವರ ಸೇವಕರಿಗೆ ನಾವು ಮರ್ಯಾದೆಯನ್ನು ಕೊಡಬೇಕು. ಇನ್ನೊಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಷಯ, ನಮಗೆ ತುಂಬಾ ಸಮಯ ಕಡಿಮೆ ಇದೆ ಶ್ರೀಮತಿ ಈಶ್ವರಿ ಅವರೇ. ಹುಟ್ಟಿದ್ರಿಂದ ಸಹೋದರನನ್ನ ಚೆನ್ನಾಗಿ ನೋಡಿಕೊಂಡು ಕೊನೆ ಗಳಿಗೆನಲ್ಲಿ, ಸುಮಾರು ಸತ್ಯವೇದದಲ್ಲಿ ನೋಡ್ತೀವಿ, ಮಿರಿಯಮ್ಮಳಿಗೆ 80 ವಯಸ್ಸು ಆಗೋಗ್ಬಿಟ್ಟಿತ್ತು. 80 ವಯಸ್ಸು ಹತ್ರ ಆಗ್ತಾ ಇರುವ ಸಂದರ್ಭದಲ್ಲಿ ಕುಷ್ಠವನ್ನ ಪಡ್ಕೊಂಡು ಮೋಶೆ ಅವಳಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿ ಕೂಡ ಅದು ಗುಣವಾಯಿತು ಅಂತ ನಾವು ನೋಡ್ತೇವೆ. ಸೊ ಜನರು ಯಾವಾಗಲೂ ಬದಲಾವಣೆ ಆಗದೆ ಇದ್ರೆ ಒಳ್ಳೇದಲ್ವೇ ಶ್ರೀಮತಿ ಈಶ್ವರಿ ಅವರೇ? ಅವ್ರ ಜನರಲ್ಲಿ ಒಂದು ನಂಬಿಕೆ ಇರಬೇಕು, ದೇವ್ರು ನಮ್ಮನ್ನು ನಡೆಸ್ತಾ ಇದ್ದಾನೆ, ದೇವರ ಚಿತ್ತದಂತೆ ನಾವು ನಡಿಬೇಕು ಅಂತ. ಆದರೆ ಅದಕ್ಕೆ ಆ ವಿಷಯದಲ್ಲಿ ಈ ಮಿರಿಯಮ್ಮಳ ಮಾಡಿದ್ದು ಏನಂತ ಹೇಳಿದ್ರೆ ಸ್ವಲ್ಪ ಗುಣಗಾಡಿದ್ಲು ಅಂತ ನೋಡ್ತೀವಿ. ಸೊ ಸ್ತ್ರೀಯರು ಯಾವಾಗಲೂ ಸ್ತ್ರೀಯರಾಗಿ ತಾಯಿಯ ಸ್ವರೂಪಿಯಾಗಿರಬೇಕು, ದೊಡ್ಡ ಮನಸ್ಸುಳ್ಳವರಾಗಿರಬೇಕು, ಹೊಟ್ಟೆ ಕಿಚ್ಚು ಪಡಬಾರ್ದು ಎಂಬತಕ್ಕಂಥ ಒಂದು ನಾವು ವಿಷಯವನ್ನ ಮಿರಿಯಮ್ಮಳ ಒಂದು ಜೀವನದಲ್ಲಿ ನಾವು ಕಲ್ತಿದ್ದೇವೆ. ತುಂಬಾ ಧನ್ಯವಾದ ಶ್ರೀಮತಿ ಈಶ್ವರಿ ಅವರೇ. ತುಂಬಾ ಧನ್ಯವಾದ ಶ್ರೀಮತಿ ನಳಿನಾಕ್ಷಿ ಅವರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಮಿರಿಯಮ್ಮಳು ತುಂಬಾ ಸ್ಥೈರ್ಯದ ಒಂದು ಸ್ತ್ರೀ. ಹೊಟ್ಟೆ ಕಿಚ್ಚಿನಿಂದ ಕುಷ್ಠವನ್ನ ಪಡೆದಳು. ಹೊಟ್ಟೆ ಕಿಚ್ಚು ಬೇಡ, ದೇವರು ನಮ್ಮನ್ನು ಖಂಡಿತವಾಗ್ಲೂ ನಡೆಸುತ್ತಾನೆ. ನಮಸ್ಕಾರ.